ಗಣೇಶ ಚತುರ್ಥಿ ಅಥವಾ ಚೌತಿ ಅಂದರೆ ಮೋದಕ ಮಾಡಲಿಲ್ಲ ಅಂದರೆ ಮನಸ್ಸಿಗೆ ಅದೇನೋ ಸಮಾಧಾನ ಆಗೋದಿಲ್ಲ. ಹಾಗೆ ಇವತ್ತು ಅಕ್ಕಿ ಹಿಟ್ಟಲ್ಲಿ ಬೇಯಿಸಿ ಹಾಗೂ ಗೋಧಿ ಹಿಟ್ಟಲ್ಲಿ ಹುರಿದಂತಹ ಮೋದಕವನ್ನು ಹೇಗೆ ಸುಲಭವಾಗಿ ಮಾಡ್ಬೋದು ಅಂತ ಹೇಳೋದನ್ನು ತೋರಿಸ್ಕೊಡ್ತಾ ಇದ್ದೇನೆ. ಹಾಯ್ ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಆಶಾ ಚಂದ್ರ ಭಟ್. ಆಶಾ ಸ್ಥಳ ಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಗೌರಿ ಗಣೇಶ ಹಬ್ಬ ಅಂದರೆ ಮೋದಕ, ಕಜ್ಜಾಯ, ಚಕ್ಕುಲಿ, ಮುರುಕು, ಕೋಡ್ಬಳೆ, ನಿಪ್ಪಟ್ಟು ಇಂಥದ್ದೆಲ್ಲ ಮಾಡುವಂತಹದ್ದು ನಮ್ಮ ಕ್ರಮ. ಹಾಗೆ ಚಕ್ಕುಲಿ ವಿಡಿಯೋವನ್ನು ನಾವು ನಿನ್ನೆ ಹಾಕಿದ್ದೇವೆ. ಹಾಗೆ ಇವತ್ತು ಮೋದಕವನ್ನು ಹೇಗೆ ಮಾಡ್ಬೋದು ಅಂತ ಹೇಳೋದನ್ನು ಹಾಕ್ತಾ ಇದ್ದೇವೆ. ಮೊದಲಿಗೆ ನಾನಿಲ್ಲಿ ಒಂದು ಬಾಣಲೆ ತಗೊಂಡು ಅದಕ್ಕೆ 2 ಕಪ್ಪಿನಷ್ಟು ನೀರು ಹಾಕಿಕೊಳ್ತಾ ಇದ್ದೇನೆ. ನಿಮಗೆ ಎಷ್ಟು ಹಿಟ್ಟು ಬೇಕೋ ಅಷ್ಟನ್ನು ಹಾಕ್ಕೊಳ್ಳಿ. ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆ, ತೆಂಗಿನೆಣ್ಣೆ ಅಥವಾ ತುಪ್ಪ ಕೂಡ ಹಾಕಿಕೊಳ್ಬೋದು. ನಾನು ಎಣ್ಣೆ ಹಾಕ್ಕೊಂಡಿದ್ದೇನೆ, ನೀವು ತುಪ್ಪ ಬೇಕಾದರೆ ತುಪ್ಪ ಹಾಕಿಕೊಳ್ಬೋದು. 2 ಕಪ್ಪು ನೀರಿಗೆ 1 ಕಪ್ಪಿನಷ್ಟು ಅಕ್ಕಿ ಹುಡಿ, ಅಂದರೆ ನೀವು ಯಾವ ಕಪ್ಪಲ್ಲಿ ಅಕ್ಕಿ ಹುಡಿ ತಗೊಳ್ತೀರಿ ಅದೇ ಕಪ್ಪಲ್ಲಿ 2 ಕಪ್ಪಷ್ಟು ನೀರು ತಗೊಳ್ಬೇಕು. ಅದನ್ನು ಗಟ್ಟಿಯಾಗುವವರೆಗೆ ಕಾಯಿಸಿಕೊಳ್ಬೇಕು. ಇದಕ್ಕೆ ನಾನು ಉಪ್ಪೇನು ಹಾಕ್ತಾ ಇಲ್ಲ. ನಮ್ಮಲ್ಲಿ ಹೇಗೆ ಅಂದರೆ ಗಣಪತಿ ನೈವೇದ್ಯಕ್ಕಂದರೆ ಅದಕ್ಕೆ ಉಪ್ಪು ಹಾಕುವ ಕ್ರಮ ಇಲ್ಲ. ಹಾಗೆ ನಾನು ಉಪ್ಪು ಹಾಕಲಿಲ್ಲ ಇವತ್ತು. ಬೇಕು ಅಂತಾದರೆ ನಿಮಗೆ 1-2 ಚಿಟಿಕೆ ಉಪ್ಪು ಹಾಕಿಕೊಳ್ಬೋದು. ಇದಕ್ಕೆ ನೋಡಿ, ಈ ಥರ ಕೈಗೆ ಅಂಟಬಾರ್ದದು. ಅಷ್ಟು ಕಾಯಿಸಿ ಅದನ್ನು ತೆಗೆದು ಮುಚ್ಚಳ ಮುಚ್ಚಿ ಪಕ್ಕಕ್ಕೆ ಇಡಿ ಅದನ್ನು. ಇವತ್ತು ನಾನು ಮಾಡ್ತಾ ಇರೋದು ಮಾವಿನ ಹಣ್ಣಿನ ಮೋದಕ. ನನ್ನ ಹತ್ರ ಒಂದು ನೀಲ ಮಾವಿನ ಹಣ್ಣಿತ್ತು, ಅದನ್ನು ಉಪಯೋಗಿಸ್ಕೊಂಡು ಮಾಡ್ತಾ ಇದ್ದೇನೆ. ಮಾವಿನ ಹಣ್ಣನ್ನು ಸಿಪ್ಪೆ ತೆಗೆದು ಕಟ್ ಮಾಡಿಕೊಂಡು ಚಾಪರ್ಗೆ ಅಥವಾ ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡಿಕೊಳ್ಳಿ. ಅದನ್ನು ನನಗೆ ಕರೆಂಟ್ ಇರಲಿಲ್ಲ, ಹಾಗೆ ನಾನು ಚಾಪರ್ಗೆ ಹಾಕ್ತಾ ಇದ್ದೇನೆ. ಇದಕ್ಕೆ 1 ತೆಂಗಿನಕಾಯಿಯ ಹೂ ಬೇಕು. ಹಾಗೆಯೇ 1/4 kg ಬೆಲ್ಲ ಹಾಕಿಕೊಳ್ತಾ ಇದ್ದೇನೆ. ಬೆಲ್ಲ ನಿಮ್ಮ ಸಿಹಿಗೆ ಅನುಗುಣವಾಗಿ ಹಾಕ್ಕೊಳ್ಳಿ. ಮಾವಿನ ಹಣ್ಣು ಸಿಹಿ ಇದ್ದರೆ ಬೆಲ್ಲ ಸ್ವಲ್ಪ ಕಡಿಮೆ ಸಾಕು, ಇಲ್ಲಾಂದಾದರೆ ಬೆಲ್ಲ ಇನ್ನೊಂದು ಸ್ವಲ್ಪ ಜಾಸ್ತಿ ಬೇಕಾಗ್ಬೋದು. ಬೆಲ್ಲವನ್ನು ಬಾಣಲೆಗೆ ಹಾಕ್ಕೊಂಡು ಅದಕ್ಕೆ ನಾವೇನು ಚಾಪ್ ಮಾಡಿ ಇಟ್ಕೊಂಡಿದ್ದೇವೆ ಅಥವಾ ಮಿಕ್ಸರ್ ಜಾರಿಗೆ ಹಾಕ್ಕೊಂಡಿದ್ದೇವೆ. ಇದಕ್ಕೆ ನಾನು ರುಬ್ಬುವಾಗ ನೀರೇನು ಹಾಕಲಿಲ್ಲ, ಹಾಗೆ ಮಾವಿನ ಹಣ್ಣಲ್ಲಿದ್ದ ನೀರೇ ಸಾಕಾಗ್ತದೆ. ಬೆಲ್ಲದ ಜೊತೆಗೆ ಹಾಕ್ಕೊಂಡು, ಬೆಲ್ಲ ಕರಗಲಿಕ್ಕೆ ಕೂಡ ಬೇರೆ ನೀರು ಹಾಕಲಿಲ್ಲ ನಾನು. ಈ ಬೆಲ್ಲದಲ್ಲಿ ಕಸ ಇರುವುದಿಲ್ಲ, ಹಾಗಾಗಿ ನಾನು ಅದನ್ನು ಸೋಸಿಕೊಳ್ತಾ ಇಲ್ಲ. ನಿಮ್ಮ ಬೆಲ್ಲದಲ್ಲಿ ಕಸ ಇದೆ ಅಂತ ಹೇಳಿದರೆ ನೀರು ಹಾಕಿ ಮೊದಲೇ ಅದನ್ನು ಸೋಸಿಕೊಳ್ಳಿ. ನೀರು ಹಾಕಿ ಬಿಸಿ ಮಾಡಿಕೊಂಡು ಸೋಸಿ ತಗೊಳ್ಳಿ. ಇದರಲ್ಲಿ ಕಸ ಇಲ್ಲ ಅಂತ ನನಗೆ ಗೊತ್ತಿದೆ, ನಾವು ರೆಗ್ಯುಲರ್ ಯೂಸ್ ಮಾಡೋ ಬೆಲ್ಲ ಇದು, ಹಾಗಾಗಿ ನಾನು ಅದನ್ನು ಸೋಸಿಕೊಳ್ಳಿಲ್ಲ. ಈಗ ಇದನ್ನು ಒಂದು 4-5 ನಿಮಿಷವರೆಗೆ ಚೆನ್ನಾಗಿ, ಅಂದರೆ ಮಾವಿನ ಹಣ್ಣು ಬೇಯಬೇಕು ಇದರಲ್ಲಿ ಚೆನ್ನಾಗಿ, ಇಲ್ಲದಿದ್ದರೆ ಹುಳಿ ಹುಳಿ ಆಗ್ತದೆ ಅದು. ಮಾವಿನ ಹಣ್ಣು ಯಾವಾಗಲೂ ನೀವು ಬೇಯಿಸಿದರೆ ಅದು ಹುಳಿ ಟೇಸ್ಟ್ ಬರ್ತದೆ. ಹಾಗೆ ತಿನ್ನೋದಕ್ಕೂ ಬೇಯಿಸಿ ತಿನ್ನೋದಕ್ಕೂ ಮಾವಿನ ಹಣ್ಣು ತುಂಬ ವ್ಯತ್ಯಾಸ ಇದೆ. ಚೆನ್ನಾಗಿ 5 ನಿಮಿಷ ಕುದಿಸಿದ ನಂತರ ಅದಕ್ಕೆ ನೀವೇನು ಕಾಯಿ ತುರಿ ಇಟ್ಕೊಂಡಿದ್ದೀರಿ ಅದನ್ನು ಅದಕ್ಕೆ ಹಾಕಿಕೊಳ್ಳುವ. ಇದೇ ಇದರಲ್ಲಿ ನೀವು ಹೋಳಿಗೆ ಬೇಕಾದರೂ ಮಾಡಿಕೊಳ್ಬೋದು. ಇದೇ ಪಾಕದಲ್ಲಿ ಸಾಫ್ಟ್ ಆಗಿರ್ತದೆ ಇದು. ಇದನ್ನು ಮಾವಿನ ಹಣ್ಣಿನ ಹೋಳಿಗೆ ಕೂಡ ಮಾಡಿಕೊಳ್ಬೋದು. ನಾನಿವತ್ತು ಮೋದಕ ಮಾಡೋ ಉದ್ದೇಶದಿಂದನೇ ಮಾಡಿದ ಕಾರಣ ಹೋಳಿಗೆ ಮಾಡಲಿಲ್ಲ. ಇಲ್ಲದಿದ್ದರೆ ಹೋಳಿಗೆ ಕೂಡ ಮಾಡಿ ತೋರಿಸ್ತಾ ಇದ್ದೆ. ಇದರಲ್ಲಿ ಒಂದೇ ಐಟಮಲ್ಲಿ ನಾವು ಎಷ್ಟು ವೆರೈಟಿ ಮಾಡ್ಬೋದು ಅಂತ ಹೇಳೋದನ್ನು ತೋರಿಸ್ಕೊಡ್ತಾ ಇದ್ದೆ. ಇದನ್ನು ಈಗ ಚೆನ್ನಾಗಿ ಕಾಯಿಸ್ತಾ ಹೋಗಿ. ಇದಕ್ಕೊಂದು 4-5 ನಿಮಿಷ ಬೇಕಾಗ್ತದೆ. ಅದು ಗಟ್ಟಿಯಾಗಬೇಕು. ಅಂದರೆ ಗಟ್ಟಿಯಾಗಬೇಕು ಅಂದರೆ ತುಂಬ ಗಟ್ಟಿ ಆಗಬಾರ್ದು. ನೀರಿನ ಅಂಶ ಅದರಿಂದ ಆರಿ ಹೋಗಬೇಕು. ನೀರು ಅದರಲ್ಲಿ ಇದ್ದರೆ ನೀವು ಮೋದಕ ಬೇಯಲಿಕ್ಕೆ ಇಟ್ಟಾಗ ಅದು ಒಡೆದು ನೀರು ಬಿಟ್ಕೊಳ್ತದೆ. ನಾನಿದನ್ನು ಕಾಯಿಸಿದ್ದು ಒಂದು ಸ್ವಲ್ಪ ಕಡಿಮೆ ಆಯಿತು. ಇನ್ನೊಂದು ಚೂರು ಪಾಕ ಬರಬೇಕದು. ಪಾಕ ಬಂದರೆ ಚೆನ್ನಾಗಿ ಮೋದಕ ಗಟ್ಟಿಯಾಗಿರ್ತದೆ. ಇದನ್ನು ಈಗ ನೋಡಿ, ತಳ ಬಿಡೋವರೆಗೆ ಅದನ್ನು ಕಾಯಿಸ್ತಾ ಇದ್ದಾನೆ. ನೋಡಿ, ಪೂರ್ತಿಯಾಗಿ ನೀರು ಆರಬೇಕು ಅದರಲ್ಲಿ. ಇದೀಗ ರೆಡಿ ಆಯಿತು. ಈಗ ನಾವಲ್ಲಿ ಆಗ ಮುಚ್ಚಿ ಇಟ್ಟ ಹಿಟ್ಟು ತಣ್ಣಗಾಗಿದೆ ನೋಡಿ, ಕೈಯಲ್ಲಿ ಮುಟ್ಲಿಕ್ಕೆ ಆಗುವಷ್ಟು ತಣ್ಣಗಾಗಿದೆ ಇದು. ಇದನ್ನು ಚೆನ್ನಾಗಿ ನಾದಿಕೊಳ್ಬೇಕು. ಒಂದು 3-4 ನಿಮಿಷವರೆಗೆ ಚೆನ್ನಾಗಿ ನಾದಿಕೊಳ್ಬೇಕು, ಇಲ್ಲದಿದ್ದರೆ ಅದು ಒಡೆದು ಹೋಗ್ತದೆ ಹಿಟ್ಟು. ಹಾಗೆ ಚೆನ್ನಾಗಿ ನಾದಿಕೊಂಡ ನಂತರ ನಿಮಗೆ ಎಷ್ಟು ದೊಡ್ಡ ಮೋದಕ ಬೇಕೋ ಅಷ್ಟು ದೊಡ್ಡ ಉಂಡೆಯನ್ನಾಗಿ ಮಾಡಿಕೊಳ್ಳಿ. ಮೋದಕವನ್ನು ನೀವು ಬಾಳೆ ಎಲೆಯಲ್ಲಿ ಒತ್ತಿ ಕೂಡ ಮಾಡಿಕೊಳ್ಬೋದು, ಪ್ಲಾಸ್ಟಿಕ್ಕಿನ ಮಧ್ಯೆ ಇಟ್ಟು ಒತ್ತಿ ಕೂಡ ಮಾಡಿಕೊಳ್ಬೋದು. ನನ್ನ ಹತ್ರ ಇದೊಂದು ಮೋಲ್ಡ್ ಇತ್ತು, ಕಳೆದ ವರ್ಷ ತಂದದ್ದು, ಅದರಲ್ಲಿ ನಾನು ಮಾಡಿ ತೋರಿಸ್ತಾ ಇದ್ದೇನೆ ಇವತ್ತು. ಮೋಲ್ಡ್ ಇಲ್ಲ ಅಂತೇಳಿ ಚಿಂತೆ ಮಾಡೋದು ಏನಿಲ್ಲ. ನಿಮ್ಮ ಹತ್ರ ಹಪ್ಪಳ ಒತ್ತೋ ಮಣೆ ಇದ್ದರೆ ಅದರ ಮಧ್ಯೆ ಬಾಳೆ ಎಲೆ ಇಟ್ಟು ಕೂಡ ಮಾಡಿಕೊಳ್ಬೋದು. ಅಥವಾ ನಂದಿನಿ ಹಾಲಿನ ಪ್ಲಾಸ್ಟಿಕ್ ಇದ್ದರೆ ಅದನ್ನು ಕಟ್ ಮಾಡಿ, ಅದು ಕೂಡ ಒಳ್ಳೆಯದಾಗ್ತದೆ. ಅದರಲ್ಲಿ ಕೂಡ ಅಂಟಿಕೊಳ್ಳೋದಿಲ್ಲ. ಅದರಲ್ಲಿ ಪ್ರೆಸ್ ಮಾಡಿ ನಂತರ ಈ ಥರ ಮಧ್ಯಕ್ಕೆ ಹೂರಣ ತುಂಬಿ ಪ್ರೆಸ್ ಮಾಡಿ ಇಟ್ಕೊಳ್ಬೋದು. ನನ್ನ ಹತ್ರ ಇದು ಮೋಲ್ಡ್ ನಾನು ಕಳೆದ ವರ್ಷ ತಗೊಂಡಿದ್ದೆ ಚೌತಿಗೆ ಆಗುವಾಗ, ಹಾಗೆ ಅದರಲ್ಲಿ ಮಾಡಿ ತೋರಿಸ್ತಾ ಇದ್ದೇನೆ. ಅದನ್ನು ಇಷ್ಟರವರೆಗೆ ಉಪಯೋಗಿಸ್ತಿರಲಿಲ್ಲ, ಹಾಗಾಗಿ ಉಂಟು ಅಂತೇಳಿ ಮಾಡ್ತಾ ಇದ್ದೇನೆ. ನಿಜವಾಗಿ ಇದು ಅವಶ್ಯಕತೆ ಇಲ್ಲ ನಮಗೆ ಬಾಳೆ ಎಲೆಯಲ್ಲಿ ಅಥವಾ ಪ್ಲಾಸ್ಟಿಕಲ್ಲಿ ಮಾಡದೆ ತುಂಬ ಸುಲಭ ಆಗ್ತದೆ. ಹಾಗಾಗಿ
ಇದನ್ನು ತಗೊಳ್ಬೇಕು ಅಂತೇಳಿ ತಗೊಳ್ಳಿಕ್ಕೆ ಹೋಗಬೇಡಿ. ನೀವು ಸುಲಭವಾಗಿ ನಿಮಗೆ ಯಾವ ಥರ ಅವೈಲೇಬಲ್ ಇದೆ ಅದನ್ನು ಆ ಥರ ಮಾಡ್ಕೊಳ್ಳಿ. ಈ ಥರ ಎಲ್ಲವನ್ನು ಕೂಡ ರೆಡಿ ಮಾಡಿಕೊಂಡು ನೋಡಿ, ಈ ಥರ ಕೈಯಲ್ಲಿ ಮೋದಕ ಶೇಪ್ ಕೊಟ್ಟು ಕೂಡ ಮಾಡಿಕೊಳ್ಬೋದು. ಇಡ್ಲಿ ಬೇಯಿಸುವಂಥ ಪಾತ್ರೆಯಲ್ಲಿ ನೀರಿಟ್ಟು ಅದು ಕುದೀಲಿಕ್ಕಿಡಿ. ಅದು ಕುದಿದ ನಂತರ ಮೇಲೆ ಪ್ಲೇಟ್ ಇಟ್ಕೊಂಡು ಒಂದೊಂದನ್ನೇ ಸೆಟ್ ಮಾಡಿ ಇಟ್ಕೊಳ್ಳಿ. ನಮ್ಮಲ್ಲಿ ಜಾಸ್ತಿ ತಿನ್ನೋರಿಲ್ಲ, ಹಾಗಾಗಿ ನಾನು ಮೂರೇ ಮಾಡಿದ್ದೇನೆ, ಎರಡನ್ನು ಕೂಡ ಸ್ಯಾಂಪಲ್ ಮಾಡಲಿಕ್ಕೆ ಅಂತ ಹೇಳ್ಕೊಂಡು. ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಈ ಥರ ಇಟ್ಟು ಬೇಯಿಸಿಕೊಳ್ಬೋದು. ಇಡ್ಲಿ ತಟ್ಟೆಯಲ್ಲಿ ಕೂಡ ಆಗ್ತದೆ. ನಾನು ಇಡ್ಲಿ ಪಾತ್ರೆ ಇಟ್ಟದ್ದು ಬೇಯಲಿಕ್ಕೆ, ಹಾಗೆ ಅದರಲ್ಲೇ ನಾನು ಮಾಡಿರೋದು. ಇದರಲ್ಲಿ 10 ನಿಮಿಷ ಬೇಯಿಸ್ಕೊಂಡ್ರೆ ನಿಮ್ಮ ಬೇಯಿಸಿದ ಮೋದಕ ರೆಡಿ ಆಗ್ತದೆ. ಮತ್ತು ನನಗೆ ಅದರಲ್ಲಿ ಅಷ್ಟು ತಿನ್ನೋರಿಲ್ಲ, ಹಾಗಾಗಿ ನಾನೊಂದು ಸ್ವಲ್ಪ ಹುರಿದು ಮಾಡುವ ಅಂತ ಹೇಳಿಕೊಂಡು 1 ಕಪ್ ಗೋಧಿ ಹುಡಿ ತಗೊಂಡು ಅದನ್ನು ನೀರು ಹಾಕ್ಕೊಂಡು ಮೆತ್ತಗೆ ಕಲಸಿಕೊಳ್ತಾ ಇದ್ದೇನೆ. ಇದಕ್ಕೊಂದು ನಾನು 1-2 ಚಿಟಿಕೆ ಉಪ್ಪು ಹಾಕ್ಕೊಂಡಿದ್ದೇನೆ, ಅಂದರೆ ನಾನು ಮತ್ತೆ ಉಳಿದ್ರೆ ಅದನ್ನು ತುಕ್ಕುಡಿ ಮಾಡುವ ಅಂತ ಹೇಳ್ಕೊಂಡು. ಹಾಗೆ 1-2 ಚಿಟಿಕೆ ಉಪ್ಪು ಹಾಕ್ಕೊಂಡಿದ್ದೇನೆ ಅದಕ್ಕೆ. ಇದನ್ನು ಕೂಡ ಹಾಗೆ ಚೆನ್ನಾಗಿ ಮಾಡಿಕೊಂಡು ಚೆನ್ನಾಗಿ ನಾದಿಕೊಳ್ಬೇಕು. ನೀವು ಯಾವುದೇ ಈ ಥರ ಮಾಡುವಾಗ ಅದಕ್ಕೆ ನಾದಿಕೊಂಡ್ರೆ ಅದು ಒಳ್ಳೆ ರುಚಿಯಾಗಿ ಹಾಗೂ ಸಾಫ್ಟಾಗಿ ಬರ್ತದೆ. ಈಗ ಇದನ್ನು ನೋಡಿ, ನಿಮಗೆ ಎಷ್ಟು ದೊಡ್ಡ ಉಂಡೆ ಬೇಕೋ ಅಷ್ಟು ದೊಡ್ಡ ಉಂಡೆಯನ್ನಾಗಿ ಮಾಡಿಕೊಂಡು, ಇದು ಕೂಡ ಹಾಗೆ ಎರಡೆರಡು ನಾನು ಸ್ಯಾಂಪಲ್ಗೋಸ್ಕರ ಮಾತ್ರ ಮಾಡಿದ್ದು. ಇದು ವಿಡಿಯೋ ಮಾಡಲಿಕ್ಕೆ ಮಾಡ್ತಾ ಇರೋದು, ಹಾಗಾಗಿ ಎರಡೆರಡೇ ಮಾಡಿರೋದು. ಚೌತಿಗೆ ಮಾಡಿರೋದಲ್ಲ, ಇದು ಚೌತಿ ದಿನ ಬೇರೆಯೇ ಮಾಡಲಿಕ್ಕಿದೆ. ಇದನ್ನು ಚೆನ್ನಾಗಿ ಚಪಾತಿ ಲಟ್ಟಿಸಿದ ಹಾಗೆ ಲಟ್ಟಿಸ್ಕೊಂಡು ಅದಕ್ಕೆ ನೋಡಿ ಅದೆಷ್ಟು ದಪ್ಪ ಇರಬೇಕು ಅಂತ ಹೇಳ್ಕೊಂಡು ಎಲ್ಲ ರೆಡಿ ಮಾಡಿ ಇಟ್ಕೊಳ್ಳಿ. ರೆಡಿ ಮಾಡಿದ ನಂತರ ಮಸಾಲೆಯನ್ನು ತುಂಬಿಕೊಂಡು ಅದೇ ಮಾವಿನ ಹಣ್ಣು ಹಾಗೂ ತೆಂಗಿನಕಾಯಿಯ ಮಸಾಲೆಯನ್ನು ಅದಕ್ಕೆ ಹಾಕಿಕೊಳ್ತಾ ಇದ್ದೇನೆ. ನೋಡಿ 4 ಪೂರಿಗೆ ಬಂತು ನನಗೆ. ಇದನ್ನು ಈಗ ತುಕ್ಕುಡಿ ಕಟ್ ಮಾಡುವಂಥ ಕಟ್ಟರ್ನಲ್ಲಿ ಸುಲಭವಾಗಿ ನಾನು ಶೇಪ್ ಕೊಡ್ತಾ ಇದ್ದೇನೆ. ನೋಡಿ, ಇದರಲ್ಲಿ ನೀವು ಪ್ರೆಸ್ ಮಾಡೋದಾಗಲಿ ಅಥವಾ ಅದನ್ನು ಆಕಾರ ಕೊಡೋದು ಎಂತ ಕೂಡ ಇಲ್ಲ, ಜಸ್ಟ್ ಅದೇ ಪ್ರೆಸ್ ಆಗಿ ಬರ್ತದೆ ಇದರಲ್ಲಿ. ನೋಡಿ, ಸುಲಭವಾಗಿ ಆಗ್ತದೆ ಇದು. ಈ ಥರ ಇದನ್ನು ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ನೋಡಿ. ಇದರಲ್ಲಿ ಹಿಟ್ಟು ಉಳಿತದೆ, ಆ ಹಿಟ್ಟನ್ನು ನಾನು ಕೊನೆಗೆ ಅದನ್ನು ತುಕ್ಕುಡಿ ಮಾಡಿ ಹಾಕ್ತಾ ಇದ್ದೇನೆ. ಅದು ಕೂಡ ತುಂಬ ರುಚಿಯಾಗಿತ್ತು. ನೋಡಿ, ನಿಮಗೆ ಎಷ್ಟು ಬೇಕೋ ಅಷ್ಟು. ತುದಿಯಲ್ಲಿ ಜಾಸ್ತಿ ಇಟ್ಟರೆ ಅದು ಹಿಟ್ಟಾಗ್ತದೆ, ಹಾಗಾಗಿ ನಾನು ಅದನ್ನು ಅಷ್ಟೇ ಇಟ್ಕೊಂಡಿದ್ದು. ಅದು ರೆಡಿ ಆಗುವಷ್ಟೊತ್ತಿಗೆ ಒಲೆಯಲ್ಲಿ ಎಣ್ಣೆ ಕಾಯಲಿಕ್ಕೆ ಇಟ್ಟರೆ ಅದು ರೆಡಿ ಮಾಡಿದ ಕೂಡಲೇ ಅದನ್ನು ಬೇಯಲಿಕ್ಕೆ ಹಾಕ್ಬೋದು. ಮೀಡಿಯಮ್ ಉರಿಯಲ್ಲಿ ಅದನ್ನು ನಿಧಾನವಾಗಿ ಬೇಯಿಸಿ. ನೋಡಿ, ನಾನು ಉಳಿದಿರೋ ಹಿಟ್ಟನ್ನು ತೆಳ್ಳಗೆ ಲಟ್ಟಿಸಿ ಅದನ್ನು ತುಕ್ಕುಡಿ ಕಟ್ಟರ್ನಲ್ಲಿ ಕಟ್ ಮಾಡಿಕೊಂಡು ಬೇಯಲಿಕ್ಕೆ ಹಾಕಿದ್ದೇನೆ. ಇದರ ಜೊತೆಗೇ ಗೋಲ್ಡನ್ ಬ್ರೌನ್ ಆಗೋವರೆಗೆ 2 ಕಡೆ ಕೂಡ ಬೇಯಿಸಿಕೊಂಡು ಅದನ್ನು ಹುರಿದು ತೆಗೆದುಕೊಳ್ಳುವ. 2-3 ನಿಮಿಷ ಟೈಮ್ ಬೇಕಾಗ್ತದೆ ಇದಕ್ಕೆ. ಫಸ್ಟಿಗೆ ದೊಡ್ಡ ಉರಿಯಲ್ಲಿ ಇರಲಿ, ಆಮೇಲೆ ಮೀಡಿಯಮ್ ಉರಿಯಲ್ಲಿ ಅದನ್ನು ಫ್ರೈ ಮಾಡಿ. ನೋಡಿ, ಮೋದಕ ರೆಡಿ ಆಯಿತು. ಈ ಥರ ಮಾಡಿದರೆ ನಿಮಗೆ 1-2 ದಿವಸ ನಿಮಗೆ ಇಟ್ಕೊಂಡು ತಿನ್ಬೋದು. ಇದನ್ನು ಸ್ಟೀಮಲ್ಲಿ ಬೇಯಿಸಿದ್ರೆ ಆ ದಿನಕ್ಕೆ ಮಾತ್ರ, ಅದು ಜಾಸ್ತಿ ದಿನ ಇಡಲಿಕ್ಕೆ ಆಗೋದಿಲ್ಲ, ಒಂದೇ ದಿವಸಕ್ಕೆ ಆಗ್ತದೆ. ಈ ಥರ ನೀವು ಎಣ್ಣೆಯಲ್ಲಿ ಕರಿದರೆ ಅದನ್ನು 1-2 ದಿವಸ ಇಟ್ಕೊಂಡು ನಂತರ ಕೂಡ ತಿನ್ಬೋದು. ಈಗ ನೋಡಿ, ಇದನ್ನು ಕಟ್ ಮಾಡಿ ಹಾಕಿದಂತಹ ತುಕ್ಕುಡಿ, ಇದು ಕೂಡ ಹಾಗೆ ಗೋಲ್ಡನ್ ಬ್ರೌನ್ ಆಗೋವರೆಗೆ ಅದನ್ನು ಬೇಯಿಸಿಕೊಂಡು ತೆಗೆದು ಟಿಶ್ಯೂಗೆ ಹಾಕಿಕೊಳ್ತಾ ಇದ್ದೇನೆ. ಇದಕ್ಕೆ ಬೇಕಿದ್ರೆ ನೀವು ಮೇಲಿಂದ ಒಂದು ಸ್ವಲ್ಪ ಉಪ್ಪು ಮೆಣಸಿನ ಹುಡಿ ಮಿಕ್ಸ್ ಮಾಡಿಕೊಂಡು ಅದರ ಮೇಲಿಂದ ಸ್ಪ್ರಿಂಕಲ್ ಮಾಡಿಕೊಳ್ಬೋದು. ಅದು ಕೂಡ ತುಂಬ ಟೇಸ್ಟಿಯಾಗಿರ್ತದೆ. ನಮ್ಮ ಗಣಪತಿಗೆ ನೈವೇದ್ಯ ಮಾಡಲು ಕರಿದ ಮೋದಕ ಹಾಗೂ ಬೇಯಿಸಿದಂತಹ ಮೋದಕ 2 ಕೂಡ ರೆಡಿ ಆಯಿತು. ಜೊತೆಗೆ ಸ್ವಲ್ಪ ತುಕ್ಕುಡಿ ಕೂಡ, ನೈವೇದ್ಯಕ್ಕೆ ಬೇಕಾಗುವಷ್ಟು ತುಕ್ಕುಡಿ ಕೂಡ ರೆಡಿ ಆಯಿತು. ನೋಡಿ, ಇದು ಬೇಯಿಸಿದ ಮೋದಕ, ಅದು ಕರಿದದ್ದು. ಈ ಸರ್ತಿ ಚೌತಿಗೆ ಒಮ್ಮೆ ಖಂಡಿತ ಇದನ್ನು ಟ್ರೈ ಮಾಡಿ ನೋಡಿ, ಹೇಗಾಯಿತು ಅಂತೇಳಿ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಲೈಕ್ ಕೊಟ್ಟು ಶೇರ್ ಮಾಡಿ. ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನನ್ನು ಒತ್ತಿ ನಮ್ಮನ್ನು ಸಪೋರ್ಟ್ ಮಾಡಿ. ನಮ್ಮ ಇನ್ಸ್ಟಾ ಹಾಗೂ ಫೇಸ್ಬುಕ್ ಪೇಜನ್ನು ನೀವು ಫಾಲೋ ಮಾಡ್ತಿಲ್ಲ ಅಂದರೆ ಅದನ್ನು ಕೂಡ ಫಾಲೋ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ಅಡಿಗೆಯೊಂದಿಗೆ, ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಪುನಃ ನಿಮ್ಮನ್ನು ಭೇಟಿಯಾಗ್ತೇನೆ. ಧನ್ಯವಾದಗಳು.